ವಾರದಲ್ಲಿ ಶುರುವಾಗಲಿದೆ ಸರ್ವೆ ಕಾರ್ಯ. ರಾಜ್ಯ ಸರ್ಕಾರದಿಂದ ಗ್ಯಾರಂಟಿಗಳ ಪರಿಷ್ಕರಣೆ, ಆಪ್ ಮೂಲಕ ಗ್ಯಾರಂಟಿ ಫಿಲ್ಟರ್ಗೆ ತಯಾರಿ. ರಾಜ್ಯ ಕಾಂಗ್ರೆಸ್ ಸರ್ಕಾರ ಗ್ಯಾರಂಟಿ ಘೋಷಣೆಯಿಂದ ಅಧಿಕಾರಕ್ಕೇರಿದೆ. ಬರೋಬ್ಬರಿ 3.5 ವರ್ಷಗಳ ಕಾಲದಿಂದ ಫಲಾನುಭವಿಗಳು ಗ್ಯಾರಂಟಿ ಲಾಭವನ್ನ ಪಡೆದುಕೊಳ್ತಿದ್ದಾರೆ. ಆದರೆ ಗ್ಯಾರಂಟಿ ಲಾಭವನ್ನ ಅನರ್ಹ ಫಲಾನುಭವಿಗಳು ಪಡೆದುಕೊಳ್ತಿದ್ದಾರೆ ಎಂಬ ಗಂಭೀರ ಆರೋಪ ಕೇಳಿಬಂದ ಹಿನ್ನೆಲೆಯಲ್ಲಿ ನೂತನ ಸಿಎಂ ಡಿಕೆ ಶಿವಕುಮಾರ್ ಗ್ಯಾರಂಟಿಗಳ ಪರಿಷ್ಕರಣೆ ಮುಂದಾಗಿದ್ದಾರೆ. ಈ ಮೂಲಕ ಅನರ್ಹ ಫಲಾನುಭವಿಗಳನ್ನ ಯೋಜನೆಯಿಂದ ಹೊರಗಿಡುವುದಕ್ಕೆ ನಿರ್ಧರಿಸಲಾಗಿದೆ. ಹೀಗಾಗಿ ಗ್ಯಾರಂಟಿ ಯೋಜನೆಯ ಫಲಾನುಭವಿಗಳ ಪರಿಷ್ಕರಣೆಗೆ ಸರ್ಕಾರ ನಿರ್ಧರಿಸಿದೆ. ಹೊಸದಾಗಿ ಅರ್ಜಿ ಹಾಕೋದು ಬೇಡ, ಮರುಪರಿಶೀಲನೆಯ ಮೂಲಕ ರಿವೆರಿಫಿಕೇಶನ್ ನಡೆಯಲಿದೆ ಅಂತ ಹೇಳಿದೆ. ಹಾಗಾದ್ರೆ ಸರ್ಕಾರದ ಮರುಪರಿಶೀಲನೆ ಹೇಗೆ ನಡೆಯುತ್ತೆ ಕೇಳಲಾಗಿದೆ. ಫಲಾನುಭವಿಗಳು ಒಂದಷ್ಟು ಪ್ರಶ್ನೆಗಳಿಗೆ ಉತ್ತರವನ್ನು ಕೊಡಬೇಕಾಗುತ್ತೆ. ಹಾಗಿದ್ರೆ ಯಾವೆಲ್ಲ ಪ್ರಶ್ನೆಗಳಿದೆ ಅನ್ನೋದನ್ನ ತೋರಿಸ್ತೀವಿ ನೋಡಿ. ಗ್ಯಾರಂಟಿ ಪರಿಷ್ಕರಣೆಗೆ ಆಪ್. ನಿಮ್ಮ ಮನೆಯಲ್ಲಿ ಆದಾಯ ತೆರಿಗೆದಾರರಿದ್ದಾರಾ? ನಿಮ್ಮ ಮನೆಯಲ್ಲಿ GST ಪಾವತಿದಾರರಿದ್ದಾರಾ? ನಿಮ್ಮ ಮನೆಯಲ್ಲಿ ಸರ್ಕಾರಿ ನೌಕರರಿದ್ದಾರಾ? ನಾನು ಕೊಟ್ಟ ಮಾಹಿತಿ ಸರಿ ಇದೆ ಅಂಥೇಳಿ ಘೋಷಿಸಬೇಕು. ಮನೆ ಯಜಮಾನಿಯ ಆಧಾರು, ಪತಿಯ ಆಧಾರನ ಕೊಡಬೇಕು. ಅಕೌಂಟ್ಗೆ ಆಧಾರ್ ಕಾರ್ಡ್ ಲಿಂಕ್ ಆಗಿದೆಯಾ ತಿಳಿಸ್ಬೇಕು. ಬ್ಯಾಂಕ್ ಖಾತೆಯ ಮಾಹಿತಿ ಕೊಡಬೇಕು. ವೋಟರ್ ID ಬಗ್ಗೆ ಮಾಹಿತಿ ಕೊಡಬೇಕು. ಹೊರ ರಾಜ್ಯದವರಾಗಿದ್ದರೆ ಮಾಹಿತಿ ಕೊಡಬೇಕು. ಜಾತಿಯನ್ನ ಸರ್ವೆ ವೇಳೆ ತಿಳಿಸಬೇಕು. ಇದೆಲ್ಲವನ್ನು ಕೂಡ ಫಲಾನುಭವಿಗಳು ಸ್ವಯಂಕೃತವಾಗಿ ಘೋಷಿಸಬೇಕು. ತಿಳುವಳಿಕೆ ಕೊಟ್ಟಿದೆ. ಒಂದು ವಾರದಲ್ಲಿ ಫಾರ್ಮೇಟ್ ಎಲ್ಲ ರೆಡಿ ಮಾಡಿ ಮತ್ತು ಅದರ ಬಗ್ಗೆ ಏನೇನು ಬೇಕು ಅನ್ನೋದನ್ನ ಒಂದು ನೆಕ್ಸ್ಟ್ ಮೀಟಿಂಗ್ ಮಾಡ್ತೀವಿ ಅಂತ ಹೇಳಿದ್ದೇವೆ. ಈಗ 3 ವರ್ಷ ಕೊಟ್ಟಿದ್ದೀವಿ, ಇನ್ನು ಮುಂದೆ ಕೊಡಲ್ಲ ಅನ್ಸೋದು ಏನಿಲ್ಲ, ಕೊಡ್ತೀವಿ. ಈಗಲೂ ಕೂಡ ಆತಂಕ ಪಡಬೇಕಾಗಿಲ್ಲ. ಮನೆಗೆ ಹೋಗುವಂಗೆ ನಾವು ಈಗ ಅಂಗನವಾಡಿ ಕಾರ್ಯಕರ್ತರನ್ನ, ನಮ್ಮದು 4,000 ಚಿಲ್ಲರೆ ಪಡೆ ಇದೆ. ರಾಜ್ಯದ ಗ್ಯಾರಂಟಿ ಜನ ಇದ್ದಾರೆ, ಜಿಲ್ಲೆಯವರಿದ್ದಾರೆ, ತಾಲೂಕಿನವರಿದ್ದಾರೆ, ಅವರನ್ನು ಒಳಗೊಂಡಂತೆ ಆಮೇಲೆ ನಮ್ಮ ಸರ್ಕಾರಿ ನೌಕರಗಳ ತಂಡ ಏನಿದೆ ಅವ್ರನ್ನ ಒಳಗೊಂಡಂತೆ ಒಂದು ಆ್ಯಪ್ ಮಾಡಿದ್ದೇವೆ. ಇದಕ್ಕಾಗಿಯೇ ಒಂದು ಆ್ಯಪ್ ಮಾಡಿದ್ದೇವೆ. ಆ ಆ್ಯಪ್ ಮೂಲಕ ಅವರು ಮನೆಗೆ ತೆರಳಿ ಮನೆಯಿಂದಲೇ ಅವರ ಮಾಹಿತಿಯನ್ನು ಪಡಿತೇವೆ. ಒಟ್ಟಾರೆ ಹೊಸ ಆಪ್ ಅನ್ನು ಸಿದ್ಧಪಡಿಸಿ ಗ್ಯಾರಂಟಿ ಮರುಪರಿಶೀಲನೆ ಮಾಡುವುದಕ್ಕೆ ಮುಂದಾಗಿದೆ. 1 ವಾರದಲ್ಲಿ ಇದು ಶುರುವಾಗಲಿದ್ದು ನಕಲಿ ಫಲಾನುಭವಿಗಳು ಎಷ್ಟು ಜನ ಪತ್ತೆ ಆಗ್ತಾರೆ ಅನ್ನೋದನ್ನ ಕಾದ್ ನೋಡಬೇಕಿದೆ. ಆಧಾರ್ ಲಿಂಕ್ ಆಗಿರುವಂತಹ ಅಕೌಂಟ್ ನಂಬರು ಈ ಎಲ್ಲ ಮಾಹಿತಿಯನ್ನು ಕೊಡಬೇಕಾಗತ್ತೆ. ಮತ್ತೆ ಆಧಾರ್ ಕಾರ್ಡನ್ನು ಇಟ್ಕೋಬೇಕು, ವೋಟರ್ ಐಡಿಯನ್ನು ಇಟ್ಕೋಬೇಕು. ಅಷ್ಟೇ ಅಲ್ಲದೆ ಅವರು ವೋಟರ್ ಲಿಸ್ಟ್ನಲ್ಲಿ ನಮ್ಮ ಹೆಸರಿದೆಯಾ ಅಂತೇಳಿ ಪ್ರೂವ್ ಮಾಡ್ಕೋಬೇಕಾಗತ್ತೆ. ಮತ್ತೆ ತಮ್ಮ ಮನೆಯಲ್ಲಿ ಯಾರೂ ಕೂಡ ಸರ್ಕಾರಿ ನೌಕರು ಇಲ್ಲ ಅನ್ನೋದಕ್ಕೆ ಉತ್ತರವನ್ನು ಕೊಡಬೇಕಾಗತ್ತೆ. ಅಷ್ಟೇ ಅಲ್ಲದೆ ನಾವು GST ಪಾವತಿದಾರರಲ್ಲ, IT ಪಾವತಿದಾರರಲ್ಲ ಅಂತೇಳಿ ಅದಕ್ಕೂ ಕೂಡ ಉತ್ತರವನ್ನು ಕೊಡಬೇಕಾಗತ್ತೆ. ಇಷ್ಟೆಲ್ಲ ದಾಖಲಾತಿಗಳನ್ನು ಅವರು ಇಟ್ಕೊಳ್ಬೇಕಾಗತ್ತೆ. ಮೊದಲು ತಮ್ಮ ಬ್ಯಾಂಕ್ ಅಕೌಂಟ್ಗೆ ಕೊಟ್ಟಿರುವಂತಹ ಮೊಬೈಲ್ ನಂಬರನ್ನು ಅವರು ಕೇಳ್ತಾರೆ. ಆ ಮೊಬೈಲ್ ನಂಬರ್ ಮುಖಾಂತರವಾಗಿ ಇವರ ಆದಾಯ ಮೂಲವನ್ನು ಹುಡುಕುವಂಥ ಕೆಲಸವನ್ನು ಕೂಡ ಮಾಡ್ತಾರೆ. ಮೊಬೈಲ್ ಆ್ಯಪ್ ಮುಖಾಂತರವಾಗಿ ಈಗ ಸರ್ವೆ ಮಾಡಲಿಕ್ಕೆ ಅಂದರೆ ಮರುಪರಿಶೀಲನೆ ಮಾಡಲಿಕ್ಕೆ ಈಗ ಮುಂದಾಗಿರುವಂಥದ್ದು. ಈ ಮರುಪರಿಶೀಲನೆ ಕಾರ್ಯಕ್ಕೆ ಗ್ಯಾರಂಟಿ ಪ್ರಾಧಿಕಾರದ ಸುಮಾರು 4,000 ಸಿಬ್ಬಂದಿಯನ್ನು ಬಳಸ್ಕೊಳ್ತೀವಿ ಅಂತೇಳಿ ಹೇಳ್ತಾ ಇದ್ದಾರೆ. ಮತ್ತೆ ಆಶಾ ಕಾರ್ಯಕರ್ತೆಯರು, ಅಂಗನವಾಡಿ ಕಾರ್ಯಕರ್ತೆಯರ ಮುಖಾಂತರವಾಗಿ ಮನೆಗೆ ತೆರಳಿ ನಾವು ಸರ್ವೆಯನ್ನು ಮಾಡ್ತೀವಿ ಅಂತೇಳಿ ಹೇಳ್ತಾ ಇರುವಂಥದ್ದು. 1 ವಾರದಲ್ಲಿ ಇದು ಆರಂಭ ಆಗುತ್ತೆ. ಆರಂಭ ಆದ 10 ದಿನದಲ್ಲಿ ನಾವು ಈ ಕೆಲಸವನ್ನ ಮುಗಿಸ್ತೀವಿ ಅಂತೇಳಿ ಹೇಳ್ತಾ ಇದ್ದಾರೆ. ಅಲ್ಲಿಯವರೆಗೂ ಕೂಡ ಗ್ಯಾರಂಟಿ ಅಮೌಂಟ್ ನಿಲ್ಲೋದಿಲ್ಲ, ಬರುತ್ತೆ ಅಂತೇಳಿ ಹೇಳ್ತಾ ಇದ್ದಾರೆ. ಆದರೆ ಈಗಲೂ ಕೂಡ 3 ತಿಂಗಳ ಗೃಹಲಕ್ಷ್ಮಿ ಹಣ ಇನ್ನೂ ಕೂಡ ಬಂದಿಲ್ಲ. ಈಗ ಸರ್ವೆ ಕಾರ್ಯ ಅಂದರೆ ಮರುಪರಿಶೀಲನೆ ಕಾರ್ಯ ಶುರು ಮಾಡ್ತೀವಿ ಅಂತ ಹೇಳ್ತಾ ಇರುವಂಥದ್ದು. ಜಾತಿ ಗಣತಿ, ಜನಗಣತಿಗೆ ಯಾವ ರೀತಿಯಾಗಿ ಮೊಬೈಲ್ ಆ್ಯಪನ್ನು ಬಳಕೆ ಮಾಡಿಕೊಂಡ್ರು ಅದೇ ಮಾದರಿಯಲ್ಲೇ ಮೊಬೈಲ್ ಆ್ಯಪನ್ನು ಬಳಕೆ ಮಾಡಿಕೊಂಡು ಮನೆಗೆ ತಲುಪುವಂಥ ಕೆಲಸವನ್ನು ಮಾಡ್ತಾರೆ. ಪ್ರಮುಖವಾಗಿ ನೀವು ಹೊರ ರಾಜ್ಯದವರು ಅಂತ ಇದ್ದರೆ ಆ ಹೊರ ರಾಜ್ಯದವರ ಡೀಟೇಲ್ಸನ್ನು ಕೂಡ ಕೊಡಬೇಕಾಗುತ್ತೆ. ಈ ರೀತಿಯಾಗಿ ಹಲವು ಅಂಶಗಳನ್ನು ಇಟ್ಕೊಂಡು ಸುಮಾರು ಒಂದು ಆ್ಯಪ್ನಲ್ಲಿ 12 ಪ್ರಶ್ನೆಗಳನ್ನು ಇಟ್ಕೊಂಡು ಮನೆ ಸರ್ವೆ ಕಾರ್ಯ ಮಾಡಲಿಕ್ಕೆ ಈಗ ಓಡ್ತಾ ಇರುವಂಥದ್ದು. ಈಗಾಗಲೇ ಮುಖ್ಯಮಂತ್ರಿಗಳು ಕೂಡ ತಿಳಿಸಿದ್ರು, ನಾವು ಮನೆಗೆ ಹೋಗಿ ಸರ್ವೆ ಮಾಡ್ತೀವಿ ಅಂತೇಳಿ. ಹೇಗೆ ಮಾಡ್ತಾರೆ ಅನ್ನುವಂಥದ್ದು ಕೂಡ ಕುತೂಹಲ ಇತ್ತು. ಅದಕ್ಕೆ ಅಂತೇಳಿ ಆ್ಯಪನ್ನು ಸಿದ್ಧಪಡಿಸಿರುವಂಥದ್ದು. ಈಗಾಗಲೇ ಆ್ಯಪ್ಗೂ ಕೂಡ ಸರ್ಕಾರದಿಂದ ಒಪ್ಪಿಗೆ ಸಿಕ್ಕಿದೆ. ಆ ಆ್ಯಪ್ನಲ್ಲಿ ಏನೆಲ್ಲ ಇರಬೇಕು, ಯಾವ ಡೀಟೇಲ್ಸ್ ಇರಬೇಕು ಅನ್ನೋದರ ಮಾಹಿತಿಯನ್ನು ಕೂಡ ರವಾನೆ ಆಗಿರುವಂಥದ್ದು. ಕಾದು ನೋಡಬೇಕಾಗಿದೆ. 1 ವಾರದಲ್ಲಿ ಶುರುವಾಗಿ ಎಷ್ಟು ದಿನಗಳಿಗೆ ಈ ಪರಿಶೀಲನಾ ಕಾರ್ಯ ಮುಕ್ತಾಯ ಆಗುತ್ತೆ, ನಕಲಿ ಫಲಾನುಭವಿಗಳು ಎಷ್ಟಿದ್ದಾರೆ ಅನ್ನೋದು ಗೊತ್ತಾಗುವಂತ ಸಮಯ ಬರುತ್ತಾ ಅನ್ನೋದನ್ನ ಕಾದು ನೋಡಬೇಕಾಗಿರುವಂತದ್ದು. ಒಂದು ಆಪ್ಷನ್ ಅನ್ನ ಕೊಟ್ಟಿದ್ದಾರೆ ಸರ್ಕಾರಿ ನೌಕರರಿಗೆ. ಆ ಆಪ್ಷನ್ ಏನಂದ್ರೆ ಸರ್ಕಾರಿ ನೌಕರರ ಕುಟುಂಬಗಳು ಸ್ವಯಂ ಪ್ರೇರಿತವಾಗಿ ಸೌಲಭ್ಯದಿಂದ ಹೊರ ಬರಬೇಕು ಅನ್ನೋ ಒಂದು ಆಪ್ಷನ್ ಅನ್ನು ಕೊಟ್ಟಿದ್ದಾರೆ. ನಾವೇ ಕಂಡುಹಿಡಿಯೋದಕ್ಕಿಂತ ನೀವೇ ಬಿಟ್ಟು ಬಿಡಿ ಅಂತ. ನಿಮಗೆ ನೆನಪಿರ್ಬೋದು, ಗ್ಯಾಸ್ ಸಬ್ಸಿಡಿ ವಿಚಾರದಲ್ಲಿ ಕೇಂದ್ರ ಸರ್ಕಾರ ಈ ಹಿಂದೆ ಹೀಗೆ ಒಂದು ಆಪ್ಷನ್ ಅನ್ನ ಸಾರ್ವಜನಿಕರಿಗೆ ಕೊಟ್ಟಿದ್ರು.
ಇದಕ್ಕೆ ಎಷ್ಟು ಜನ ಸ್ಪಂದಿಸ್ತಾರೆ ಅನ್ನೋದನ್ನ ನೋಡಬೇಕಾಗತ್ತೆ. ಗ್ಯಾರಂಟಿ ಸೌಲಭ್ಯದಿಂದ ಸರ್ಕಾರಿ ನೌಕರರನ್ನ ಕೈ ಬಿಡೋ ಬಗ್ಗೆ ಚರ್ಚೆಗಳಿರಬೇಕಾದ್ರೆ ನೌಕರರ ಸಂಘದ ಜೊತೆಗೆ ಗ್ಯಾರಂಟಿ ಪ್ರಾಧಿಕಾರ ಚರ್ಚೆಯನ್ನ ಮಾಡಿದೆ. ನಾವು ಕಂಡು ಹಿಡಿದು ಅಂಥವ್ರ ವಿರುದ್ಧ ಕ್ರಮ ಜರುಗಿಸೋದಕ್ಕಿಂತ ಆಪ್ಷನ್ ಕೊಡ್ತಾ ಇದ್ದೀವಿ, ನೀವು ಇದನ್ನು ಯುಟಿಲೈಸ್ ಮಾಡ್ಕೊಳ್ಳಿ ಅಂತ ಗ್ಯಾರಂಟಿ ಪ್ರಾಧಿಕಾರ ಹೇಳಿದೆಯಂತೆ. ಅರ್ಹರಿಗೆ ಮಾತ್ರ ಸೌಲಭ್ಯ ಸಿಗಲಿ ಅಂತ ಸ್ವಯಂ ಪ್ರೇರಿತ ಒಪ್ಪಿಗೆಗೆ ಒತ್ತಡವನ್ನು ಕೂಡ ಈ ಮೂಲಕ ಹಾಕೋದಕ್ಕೆ ಮುಂದಾಗ್ತಾ ಇದ್ದಾರೆ. ಹಾಗಾದರೆ ಇದಕ್ಕೆ ನೌಕರರ ಸಂಘ ಕೊಟ್ಟಂತಹ ಪ್ರಕ್ರಿಯೆಗಳು ಯಾವ ರೀತಿ ಇದೆ ಅನ್ನೋದು ಕೂಡ ಇಂಪಾರ್ಟೆಂಟ್ ಆಗುತ್ತೆ. GST ಬರೋರಿಗೆ ಕೊಡಬಾರ್ದು ಅಂತ ಇದೆ. ಯಾಕೆಂದರೆ ಇದು ಆಮೇಲೆ ಎಂಪ್ಲಾಯೀಸ್ ಬಗ್ಗೆ ತೀರ್ಮಾನ ತಗೊಳ್ಬೇಕಾಗತ್ತೆ. ಜೊತೆಗೆ IT ಅವರು ಇವರೆಲ್ಲ ಇದರಲ್ಲಿ ಈಗಾಗಲೇ ಲಾಭ ಪಡೆದಿದ್ದಾರೆ. ಅವ್ರನ್ನೆಲ್ಲ ಸಮೀಕರಿಸಬೇಕಾದ್ರೆ ಈ ಕಾರ್ಯ ಆಗಲೇಬೇಕು. ನೇರವಾಗಿ ಅವ್ರು ಸರ್ಕಾರಿ ನೌಕರಿದ್ರೆ ಅದರ ಬಗ್ಗೆ ಚಿಂತೆ ನಡೀತಾ ಇದೆ ನೋಡ್ತೀವಿ. ಈಗ ಇರ್ತಕ್ಕಂಥದ್ದು ಒಂದನೇದು IT, ಎರಡನೇದು GST ಅವರು ಒಳಗೊಂಡಿದ್ದಾರೆ. ಅದು ಮತ್ತು ಹೊರ ರಾಜ್ಯದವರು, ಈಗ ಹೊರ ರಾಜ್ಯದಲ್ಲಿ ಬಂದು ಇಲ್ಲಿ ನೆಲೆಸಿರ್ತಕ್ಕಂಥವ್ರಿಗೂ ನಾವು ಕೊಡೋದೇ ಆದರೆ ನಮ್ಮ ರಾಜ್ಯದ ಟ್ಯಾಕ್ಸ್ಗೆ ಕಟ್ಟಿದವ್ರಿಗೆ ಅಲ್ಲೇ ಆಗುತ್ತೆ.